ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ರೆಸಿಪಿ ಇಡ್ಲಿನೂ ಅಲ್ಲ, ಹಾಗೆ ದೋಸೆನೂ ಅಲ್ಲ, ತುಂಬ ದಿಢೀರಾಗಿ ಮಾಡುವಂತಹ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಈ ಒಂದು ಬ್ರೇಕ್ಫಾಸ್ಟನ್ನು ಒಮ್ಮೆ ಮಾಡಿ ನೋಡಿದ್ರೆ ಖಂಡಿತ ಯಾವಾಗಲೂ ಕೂಡ ಮಾಡ್ಕೊಂಡು ತಿಂತೀರಾ. ಅಷ್ಟು ಟೇಸ್ಟಿಯಾಗಿ ಮತ್ತು ತುಂಬ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಈ ಒಂದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನಿಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ. ಹಾಗೆ ಸಾಸಿವೆ ಸ್ವಲ್ಪ ಹಾಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ನಾವು ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ನೀವು ಬೇಕು ಅಂದರೆ ಇದನ್ನು ಸಂಜೆ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೋಬೋದು. ಹಾಗೆ ಇವಾಗ ಜೀರಿಗೆ ಎಲ್ಲ ನಾನು ಹಾಕಿದ ನಂತರ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 1 ಹಸಿರು ಮೆಣಸಿನ್ಕಾಯಿನ ನಾನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕಟ್ ಮಾಡಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ 1 ಸೆಕೆಂಡ್ವರೆಗೂ. ಹೀಗೆ ಫ್ರೈ ಮಾಡಿಕೊಂಡು ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಇಲ್ಲಿ 1 ಕಪ್ ಆಗುವಷ್ಟು ನಾನು ರವೆ ತೊಗೊಂಡಿದ್ದೀನಿ. ಇದು ದಪ್ಪ ರವೆ, ನಾವು ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ ಆ ರವೆ. ಸೊ ನೋಡ್ಬೋದು, ನೋಡಿದ್ರೇ ಗೊತ್ತಾಗುತ್ತೆ, ಸ್ವಲ್ಪ ದಪ್ಪವಾಗಿರೋಂತಹ ರವೆನೇ ತೊಗೊಂಡಿದ್ದೀನಿ. ಇದ್ರೆ ಚಿರೋಟಿ ರವೆ ಕೂಡ ಉಪಯೋಗಿಸ್ಬೋದು, ಬಟ್ ಈ ರವೆಯಲ್ಲೇ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ, ಉಪ್ಪಿಟ್ಟಿಗೆ ಬಳಸುವಂತಹ ರವೆಯಲ್ಲೇ ಮಾಡಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಸೊ ನೋಡಿ, ದಪ್ಪ ರವೆನೇ ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. 1 ಕಪ್ ರವೆ ತೊಗೊಂಡಿರೋದು, ಅದನ್ನು ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ನಾವು ಮೊಸರು ಹಾಕ್ಕೊಳ್ಳೋಣ. ನಾನು ಅದೇ ಕಪ್ಪಿನ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಸೊ ಯಾವುದೇ ಒಂದು ಮೆಜರ್ಮೆಂಟಿಗೆ 1 ಕಪ್ಪು ಅಥವಾ ಲೋಟನೋ ಯಾವುದನ್ನಾದರೂ ತೊಗೊಳ್ಳಿ ಫ್ರೆಂಡ್ಸ್. ಆಗ ನಮಗೆ ಆ ಒಂದು ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಪರ್ಫೆಕ್ಟಾಗಿ ಬರುತ್ತೆ. ನಂತರ ಈಗ ಈ ಒಂದು ಬೌಲಲ್ಲಿ 1 ಬೌಲ್ ಆಗೋಷ್ಟು ನೀರನ್ನು ತೊಗೊಂಡಿರ್ತೀನಿ ನಾನು. ಸೊ ಅಳತೆಯ ಪ್ರಕಾರ 1 ಬೌಲ್ ಬೇಕಾಗುತ್ತೆ ನಮಗೆ. ಈಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. 1/4% ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, 1/2% ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ ನಂತರ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈ ರೀತಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ, ನೋಡ್ಬೋದು ನೀವು. ರವೆ ಹಾಗೆ ಮೊಸರು ಮತ್ತು ಸ್ವಲ್ಪ ನೀರು ಇಷ್ಟನ್ನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ರುಬ್ಬಿರುವಂತಹ ಒಂದು ಮಿಶ್ರಣನ ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಫಸ್ಟು ನೋಡಿ, ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಈಗ ಬೌಲಿಗೆ ಹಾಕಿದ ನಂತರ ನಾವು ಒಗ್ಗರಣೆ ಮಾಡಿ ಇಟ್ಟಿದ್ದೀವಲ್ಲ ಆ ಒಂದು ಮಿಶ್ರಣನ ಈ ಒಂದು ರೆಸಿಪಿಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈಗ ಈ ಬೌಲಿಗೆ ಹಾಕ್ಕೊಳ್ಳೋಣ. ಫಸ್ಟು ಒಗ್ಗರಣೆ ಮಾಡಿರೋ ಅಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ತುಂಬಾ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಖಂಡಿತ ತುಂಬ ಟೇಸ್ಟಿ ಇರುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ಸೊ ಬೇಕು ಅಂದರೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ನೀವು ಮಾಡ್ಕೋಬೋದು. ದಿಢೀರಾಗಿ ರುಚಿಯಾದ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸ್ಬೋದು. ಇದು ಇಡ್ಲಿನೂ ಅಲ್ಲ, ಹಾಗೆ ದೋಸೆನೂ ಅಲ್ಲ. ತುಂಬ ಟೇಸ್ಟಿ ಇರುವಂತಹ ಒಂದು ಈಸಿ ಇರುವಂತಹ ಬ್ರೇಕ್ಫಾಸ್ಟ್. ಬೆಳಗಿನ ಅವಸರಕ್ಕೆ ನೀವು ರುಚಿಯಾಗಿರುವಂತಹ ಒಂದು ತಿಂಡಿನ ಮಾಡ್ಕೋಬೋದು. ನಂತರ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇವಾಗ ಉಪ್ಪನ್ನು ಹಾಕಿದ ನಂತರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಕಮ್ಮಿ ಸಮಯದಲ್ಲಿ ಮಾಡುವಂತಹ ರುಚಿಯಾದ ಒಂದು ದಿಢೀರಾಗಿ ಮಾಡುವ ಒಂದು ಬೆಳಗಿನ ತಿಂಡಿ. ಸೊ ಈಗ ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿರುವಂಥ ಮಿಶ್ರಣನ ಈಗ ನಾವು ಒಂದು ಸೈಡು ಒಂದು 5 ನಿಮಿಷ ನೀವು ಇದನ್ನು ರೆಸ್ಟಿಗೆ ಬಿಟ್ಬಿಡಿ. ಒಂದು 5 ನಿಮಿಷ ಟೈಮ್ ಇದ್ದರೆ. ಇಲ್ಲ ಅಂತಂದರೆ ಆವಾಗಲೇ ಕೂಡ ನೀವು ಈ ಒಂದು ರೆಸಿಪಿನ ತಯಾರಿಸ್ಕೋಬೋದು. ಈಗ ಒಂದು ಪಿಂಚಷ್ಟು ನಾನು
ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಿಂಚಷ್ಟು, ಜಾಸ್ತಿ ಬೇಡ, ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ನಮಗೆ ರೆಡಿ ಆಗುತ್ತೆ ಈ ಒಂದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಒಂದು ಮಿಶ್ರಣ. ಓಕೆ, ಈಗ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋದು ಆಯಿತು. ಹಾಗೆ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಆಯಿಲ್ ಹಾಕಿದ ನಂತರ ನಿಮಗೆ ಈ ಒಂದು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇಡ್ಲಿ ಪಾತ್ರೆನೇ ಬೇಕು ಅಂತ ಇಲ್ಲ, ಅಥವಾ ನಿಮಗೆ ದೋಸೆ ಹಾಕೋದಕ್ಕೆ ಹಂಚೆ ಬೇಕು ಅಂತ ಏನಿಲ್ಲ, ಅಥವಾ ನಾನ್ ಸ್ಟಿಕ್ ತವನೇ ಬೇಕು ಅಂತ ಏನಿಲ್ಲ. ನೀವು ಈಸಿಯಾಗಿ ಈ ರೀತಿಯಾಗಿ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟನ್ನು ನೋಡಿ ಈ ಒಂದು ಬಾಣಲೆಯಲ್ಲೇ ಮಾಡ್ಕೋಬೋದು. ಸೊ ನೋಡಿ ಎಣ್ಣೆ ಹಾಕಿದ್ದೀನಿ, 1 ಸ್ಪೂನ್ ಹಾಕುವಷ್ಟು. ನಂತರ ಒಂದು ಸೌಟು ಹಿಟ್ಟನ್ನು ಹಾಕಿ ನಾವು ಬೇಯಿಸ್ಕೊಳ್ಳೋಣ. ಸ್ಟವ್ನ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡಬೇಡಿ. ಲೋ ಫ್ಲೇಮಲ್ಲೇ ಇದ್ದರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಯಾಕೆ ಅಂತ ಅಂದರೆ ನಾವು ಹೈ ಫ್ಲೇಮ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ, ಬಟ್ ಒಳಗಡೆ ಬೆಂದಿರೋದಿಲ್ಲ, ಹಾಗಾಗುತ್ತೆ. ಹಾಗಾಗಿ ಸೊ ಇವಾಗ ನೋಡಿ ಸ್ವಲ್ಪ ಸುತ್ತಲೂ ಆಯಿಲ್ನ ಹಾಕ್ಕೊಳ್ಳೋಣ. ಬೇಕು ಅಂದರೆ ಆಯಿಲ್ನ ಉಪಯೋಗಿಸ್ಬೋದು. ನೋಡ್ಬೋದು ಎಷ್ಟು ನೀಟಾಗಿ ಬಿಡಿಸ್ತಿದ್ದೀವಿ ಅಂತ. ರಿಸ್ಕೇ ಇರೋದಿಲ್ಲ, ತುಂಬ ಈಸಿಯಾಗಿ ಬರುತ್ತೆ ಅದು. ನೋಡಿ ಈಗ ಟರ್ನ್ ಮಾಡ್ಕೊಳ್ಳೋಣ. ಇದನ್ನು ನಿಧಾನವಾಗಿ ತಗೊಂಡು ನೋಡ್ಬೋದು ಈಗ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಯಾವುದೇ ರಿಸ್ಕ್ ಇಲ್ದಲೇ ಮಾಡುವಂತಹ ಒಂದು ರುಚಿಯಾದ ಇನ್ಸ್ಟೆಂಟ್ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಸೊ ಬೆಳಗಿನ ಅವಸರವಾಗಿ ಏನಾದರೂ ಮಾಡಬೇಕು, ಅರ್ಜೆಂಟ್ ಇರುತ್ತೆ, ಎಲ್ಲಾದರೂ ಆಚೆ ಹೋಗೋದಿರುತ್ತೆ, ಅಥವಾ ಮಕ್ಕಳಿಗೆ ಬೇಗ ಕ್ಲಾಸಿಗೆ ಕಳಿಸೋದಿರುತ್ತೆ, ಆ ಟೈಮಲ್ಲಿ ಮಾಡುವಂತಹ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ಇದು. ಸೊ ಇವಾಗ 2 ಸೈಡ್ ಕೂಡ ಒಂದು 2 ಸೆಕೆಂಡ್ಸ್ವರೆಗೂ ನಾವು ಬೇಯಿಸ್ಕೊಳ್ಳೋಣ. ಸೊ ನೋಡ್ಬೋದು ಈಗ ಈ ರೀತಿ ಬೇಯಿಸ್ಕೊಂಡ ನಂತರ ಟರ್ನ್ ಮಾಡ್ತಾ ಇದ್ದೀನಿ, ಆಗಿದೆ. ಸೊ ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ನೋಡಿದ್ರೇ ಗೊತ್ತಾಗ್ತಾ ಇದೆ. ಯಾಕೆಂದರೆ ಇದರಲ್ಲಿ ನಾವು ಏನು ಅಂಥದ್ದೇನೂ ಹಾಕಿಲ್ಲ. ಫ್ಲಫಿಯಾಗಿ ದಿಢೀರಾಗಿ ಮಾಡಿದಾಗ ಅಷ್ಟು ಚೆನ್ನಾಗಿ ಬರುತ್ತೆ ರೆಸಿಪಿ ಅನ್ನೋದಕ್ಕೆ. ಆದರೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಅಲ್ಲ. ಸೊ ಈಗ ಮತ್ತೊಂದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಈ ಅಪ್ಪಂ ರೆಸಿಪಿನ ಒಂದು ಸಲ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಈಗ ಟರ್ನ್ ಮಾಡಿ 2 ಸೈಡ್ ಕೂಡ ಬೇಯಿಸ್ಕೊಳ್ಳೋಣ. ಇದನ್ನು ತುಂಬಾ ರುಚಿಯಾಗಿರುವಂಥದ್ದು. ಇದನ್ನು ಸಾಗು ಜೊತೆ ಅಥವಾ ಚಟ್ನಿ ಜೊತೆ ನೀವು ಬಡಿಸ್ಬೋದು, ತುಂಬ ಟೇಸ್ಟಿ ಇರುತ್ತೆ. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇಡ್ಲಿನೂ ಅಲ್ಲ, ಇದು ದೋಸೆನೂ ಅಲ್ಲ, ದಿಢೀರಾಗಿ ಮಾಡುವ ರುಚಿಯಾದ ಒಂದು ಬ್ರೇಕ್ಫಾಸ್ಟ್. ಈ ಬ್ರೇಕ್ಫಾಸ್ಟನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಈ ರವಾ ಬ್ರೇಕ್ಫಾಸ್ಟ್ ರೆಸಿಪಿನ ಒಂದ್ಸಲ ತಯಾರಿಸಿ ನೋಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.